ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿರುವ ಹಿರಿಯೂರಿನಲ್ಲಿ ನಡೀತಾ ಇರುವಂಥ ಉಪಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಕಣಕ್ಕಿಳಿದಿರುವಂಥ ಸಣ್ಣ ಚಿತ್ತಯ್ಯ ಅವರಿಗೆ ಭರ್ಜರಿ ಸ್ವಾಗತ ಕೋರಲಾಗ್ತಾ ಇದೆ. ಹಿರಿಯೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಸಣ್ಣ ಚಿತ್ತಯ್ಯ ಈಗ ದೊಡ್ಡ ಮಟ್ಟದ ಚಿತ್ತವನ್ನು ಹಿರಿಯೂರಿನಲ್ಲಿ ನೆಟ್ಟಂಗೆ ಕಾಣ್ತಾ ಇದೆ. ಸಣ್ಣ ಚಿತ್ತಯ್ಯ ಒಂದು ಸೇವಾ ಮನೋಭಾವದಿಂದ ಅಲ್ಲಿ ಕಣಕ್ಕಿಳಿದಿದ್ದಾರೆ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಹಿರಿಯೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಬೇಕು ಅಂತ ಅಲ್ಲಿಯ ಜನರನ್ನ ಉದ್ದೇಶಿಸಿ ಭೇಟಿ ಕೂಡ ಮಾಡ್ತಾ ಇದ್ದಾರೆ. ಹಿರಿಯೂರಿನ ಪ್ರತಿ ಹಳ್ಳಿಗೂ ಕೂಡ ಸಣ್ಣ ಚಿತ್ತಯ್ಯ ಭೇಟಿ ನೀಡಿದ್ದಾರೆ. ಸಣ್ಣ ಚಿತ್ತಯ್ಯ ಆಗಿದೆ, ದಯವಿಟ್ಟು ಸರಿ ಮಾಡಿ, ಸಣ್ಣ ಚಿತ್ತಯ್ಯ ಆಗಬೇಕು. ಬೈಕ್ ರ್ಯಾಲಿ ಮೂಲಕ ವಾಣಿ ವಿಲಾಸಪುರಕ್ಕೆ ಆಗಮಿಸಿದ್ದಾರೆ ಸಣ್ಣ ಚಿತ್ತಯ್ಯ. ಹೂಮಳೆ ಸುರಿಸಿ ಸ್ವಾಗತಿಸಿದ್ದಾರೆ ವಾಣಿ ವಿಲಾಸಪುರದ ಜನ. ವಿವಿಪುರದಲ್ಲೂ ಕೂಡ ಸಣ್ಣ ಚಿತ್ತಯ್ಯ ಅವರಿಗೆ ಭರ್ಜರಿ ಸ್ವಾಗತ ಕೋರಿದ್ದಾರೆ. ವಿವಿಪುರದ ರಾಮ ಮಂದಿರಕ್ಕೆ ತೆರಳಿ ರಾಮನ ದರ್ಶನ ಪಡೆದಿದ್ದಾರೆ ಸಣ್ಣ ಚಿತ್ತಯ್ಯ. ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಸಣ್ಣ ಚಿತ್ತಯ್ಯ. ಎಸ್, ಸಣ್ಣ ಚಿತ್ತಯ್ಯ ಈಗ ದೊಡ್ಡ ಮಟ್ಟದ ಕಮಾಲ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಮ್ಮ ಆಲೋಚನೆ, ನಮ್ಮ ಕಳಕಳಿ, ನಮ್ಮ ಸಹಕಾರ ಇಷ್ಟೇನೆ. ಸಣ್ಣ ಚಿತ್ತಯ್ಯ ಅವರೇ, ಸದಾಭಿರುಚಿಯ ಆಲೋಚನೆಗಳನ್ನು ಇಟ್ಕೊಂಡು ನೀವು ಜನರ ಮುಂದೆ ಹೋಗಿದ್ದೆ ಆದರೆ ನಮ್ಮ ಸಹಕಾರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನೀವು ಯಾವುದೇ ಪಕ್ಷದ ಆಕಾಂಕ್ಷಿಯಾಗಿ ಅಭ್ಯರ್ಥಿಯಾಗಿ ನಮ್ಮ ಅಭ್ಯಂತರ ಇಲ್ಲ. ಆದರೆ ಏನೋ ಒಂದಿಷ್ಟು ಒಳ್ಳೊಳ್ಳೆ ಯೋಚನೆಗಳನ್ನ ಇಟ್ಕೊಂಡು ಹಿರಿಯೂರು ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಒಂದು ಬದಲಾವಣೆಯನ್ನು ತರಬೇಕು ಅನ್ನುವ ನಿಮ್ಮ ಮಾತುಗಳನ್ನು ಗಮನಿಸಿದಾಗ ಅಲ್ಲಿಯ ಜನರಿಗೆ ಒಂದಿಷ್ಟು ಆಶ್ವಾಸನೆ ಸಿಕ್ಕಂಗೆ ಕಾಣ್ತಾ ಇದೆ. ಎಲ್ಲ ಸ್ವಾಗತ, ಹೂಮಳೆ ಎಲ್ಲ ಗಮನಿಸಿದಾಗ. ಹೀಗಾಗಿ ಭಗವಂತನ ಆಶೀರ್ವಾದದ ಜೊತೆಗೆ ಜನರ ಆಶೀರ್ವಾದ ಸಿಗೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿರುವ ಸಣ್ಣ ಚಿತ್ತಯ್ಯ ದೊಡ್ಡ ಕಮಾಲ್ನ ಮಾಡ್ತಾರಾ ಅನ್ನುವ ಕ್ಯೂರಿಯಾಸಿಟಿ ಇದೆ. ಸುಧಾಕರ್ ಹಿರಿಯೂರಿನ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅವರ ನಿಧನದಿಂದ ತೆರವಾದಂಥ ಈ ಕ್ಷೇತ್ರದಲ್ಲಿ ಉಪಚುನಾವಣೆ ನಿಗದಿಯಾಗ್ತಾ ಇದೆ. ಹಾಗಾಗಿ ಹಿರಿಯೂರಿನ ಕ್ಷೇತ್ರದ ಜನತೆಗೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಎಲ್ಲ ಆಯಾಮಗಳಲ್ಲೂ ಕೂಡ ಒಳಿತನ್ನು ಕಾಣಬೇಕು ಅನ್ನುವ ಸದಭಿರುಚಿಯ ಆಲೋಚನೆಯನ್ನು ಇಟ್ಕೊಂಡು ನೀವು ಕಣಕ್ಕಿಳಿದಿದ್ದೀರಿ ಅನ್ನೋದು ನಮ್ಮ ಭಾವನೆ. ಹಾಗಾಗಿ ಈಗ ಸಿಗ್ತಾ ಇರುವಂಥ ಈ ಜಯಘೋಷ ನಿಮಗೆ ಟಿಕೆಟ್ ಸಿಕ್ಕಾದ ಮೇಲೆ, ಜಯಗಳಿಸಿದ ಮೇಲೂ ಕೂಡ ಜನರ ಆ ಒಂದು ಆಶೀರ್ವಾದ, ಜನರ ಒಂದು ಹರ್ಷೋದ್ಗಾರ ಇರಲಿ ಅಂತ ಕೇಳ್ಕೊಳ್ಳೋಣ. ನೀವು ಜನರಿಗೆ ನೀವು ಒಳ್ಳೇದು ಮಾಡ್ತೀವಿ ಅಂತ ನಿಂತರೆ ಜನ ಯಾಕ್ರಿ ಕೈ ಬಿಡ್ತಾರೆ, ಅಷ್ಟೇ ವಿಚಾರ. ಹಾಗಾಗಿ ನೀವು ಅಲ್ಲಿ ಒಬ್ಬ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಆಲೋಚನೆ ಮಾಡಿದ್ದೀರಿ. ಜನರ ಮನ ಗೆಲ್ಲುವ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗಲಿ ಅನ್ನೋದಷ್ಟೇ ನಮ್ಮ ಆಶಯ.